ನಮ್ಮ ಈ 1,00,000 ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ನಮ್ಮ ಜೊತೆ ಸಾಥ್ ಕೊಡ್ತಿರುವಂಥ ನಮ್ಮ ಆ್ಯಕ್ಟಿವಾ 60. ಸೊ ಈ ಗಾಡಿಲೇ ನಾನು 1,00,000 ಚಾಲೆಂಜ್ನ ತಗೊಳ್ತಾ ಇರೋದು. ಇದೇ ಗಾಡಿ ಕಂಪ್ಲೀಟ್ ಮಾಡೋದು. ಟೀ ಕುಡಿಯೋಕ್ಕೆ ನಮ್ಮ ಅಣ್ಣ ಬರ್ತೀನಿ ಅಂದವ್ರೆ. ಸೊ ಅದಕ್ಕೆ ಫಸ್ಟು ಹೋಗಿ ನಮ್ಮ ಅಣ್ಣನ ಮಾತಾಡಿಸ್ಕೊಂಡು ಹಂಗೆ ಒಂದು ಟೀ ಕುಡ್ಕೊಂಡು ಆರ್ಡ್ರ್ ಬಿದ್ದ ತಕ್ಷಣವೇ ಸ್ಟಾರ್ಟ್ ಮಾಡೋಣ. ಇದನ್ನು ಕೆಲಸ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಗುರು. ಮೊದಲನೇ ಆರ್ಡ್ರು ಬಂದು 168 ರುಪೀಸು ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಬನ್ನಿ ಅದನ್ನು ಪಿಕ್ ಮಾಡ್ಕೊಳ್ಳೋಣ ಇವಾಗ ಹೋಗಿ. ಇದೇ ಬಿಲ್ಡಿಂಗ್ ಫಸ್ಟ್ ಫ್ಲೋರಲ್ಲಿರೋದು. ಹಾಂ, ನೋಡು ಗುರು, ಯಾರ ತಾರನ್ನ ಯಾವ ಥರ ಮಾಡ್ಸೋನೆ. ಹುಲಿ ಸ್ಟಿಕ್ಕರು ಫುಲ್ ಜಂಗಲೆಲ್ಲ ಹಾಕ್ಸಿ ಬಿಸಾಕ್ಬಿಟ್ಟವನೆ. ಸೈಕಾಗೈತೆ. ಇನ್ನು 1.7 ಕಿಲೋಮೀಟರ್ಸ್ ಇದೆ. ಹೋಗಿ ಕೊಡೋಣ ಬನ್ನಿ. ಮೋಸ್ಟ್ಲಿ ಯಾರ್ದೋ ಬರ್ತಡೇನೋ ಏನೋ ಇರಬೇಕೇನೋ, ವಿಶಿಂಗ್ ಫ್ಲವರ್ ಕೊಟ್ಟಿದ್ದಾರೆ. ಸೊ ತೊಗೊಂಡೋಗಿ ಕೊಟ್ಟರೆ ನಮ್ಮ ಇವತ್ತಿನ ಮೊದಲನೆಯ ಆರ್ಡರು ಕಂಪ್ಲೀಟ್ ಆಗುತ್ತೆ. ಆದರೆ ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂತು. ಯಾರೋ ಫೋನ್ ಮಾಡ್ತಾರಲ್ಲಪ್ಪ, ನಮ್ಮ ಹುಡುಗಾರ ಫೋನ್ ಮಾಡ್ತಾನೆ. ಹಲೋ ಹೇಳು ಮಾಮ್, ಡ್ಯೂಟಿ ಮಾಡ್ತಾಯಿದ್ದೀನಿ. ಇದು ಕತ್ರಗುಪ್ಪೆ ಹತ್ರ ಇದ್ದೀನಿ. ಹೌದಾ? ನಾನು ಇಲ್ಲೇ ಬಂದೆ, ಚಂದ್ರಲೋಟ ಹತ್ರ ಬಂದಿದೆ. ಅದಕ್ಕೆ ಹೋಗು, ಆಮೇಲೆ ಕೊಡು. ಹೋಗಿ ತೋರಿಸ್ಕೊಬಾರ. ಎಲ್ಲಿರೋದೆಲ್ಲ? ಇದು ಸುಗುಣ ಚಿಕನ್ ಗೊತ್ತಾ ನಿನಗೆ? ಸುಗುಣ ಚಿಕನ್? ಹಾಂ. ಇದು ಅದು ಎಲ್ಲಿ ಬರುತ್ತೆ ಇಲ್ಲ ಅದು? ಇದು ವಿಜಯನಗರ, ಇದು ಪೈಪ್ಲೈನ್ ರೋಡ್ ಬ್ಯಾಕ್ ಸೈಡ್ ರೋಡು. ಓಕೆ ಓಕೆ, ಪೈಪ್ಲೈನ್ ಬ್ಯಾಕ್ ಸೈಡ್ ಸುಗುಣ ಚಿಕನ್. इंटरने और किधर से आना है? वो निशा मारते हैं। पहले बोलना था ना, ये बेंच और लोकेशन इधर ही दिखाता है। अरे यार, चुप के घूम के आना इसीलिए बिल्डिंग के लिए। ಹೇಳು ಮ್ಯಾಮ್. ಅದೇ ರೋಡು. ಪೈಪ್ಲೈನ್ ರೋಡ್ಗೆ ಹೋಗು ಮ್ಯಾಮ್. ಪೈಪ್ಲೈನ್ ರೋಡ್ಗೆ ಹೋಗೋ. ನಿಂದು 220 ತಗೊಂಡ್ವಲ್ಲ, ಅದ್ರ ಬ್ಯಾಕ್ ಸೈಡ್ ರೋಡ್ ಕಣ. ಅಲ್ಲೋಗಿ ಫೋನ್ ಮಾಡಿ, ನಾನು ಹೇಳ್ತೀನಿ. ಗುರು ನಮ್ಮನ್ನು ಬಳಸ್ಕೊಂಡು ಹೋಗ್ಬೇಕಂತೆ ಗುರು. ಥೂ, ನಮ್ಮನ್ನ ಯಾಕೆ ಹೋಗಪ್ಪ. ಹಲೋ, ಕತ್ರಗುಪ್ಪೆ ಬಂದೆ ಮ್ಯಾಮ್. ಎತ್ಕೋಬೇಕಿತ್ತು. ಓಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಸರಿ ಸರಿ, ಹಂಗೆ ಮಾಡು. ಆಲ್ರೆಡಿ ಮಾಡ್ತಾ ಇದ್ದೀನಿ ಕಣ. ಫಸ್ಟ್ ಆರ್ಡ್ರೆ ಮಕ್ಕರ್ ಮಾಡ್ತವ್ರು ಬೋಳಿ ಮಕ್ಕಳು. ನೆಕ್ಸ್ಟು ಇವಾಗ ಇನ್ನೊಂದು ಆರ್ಡ್ರ್ ಬಿದ್ದಿದೆ. ಯಾವುದೋ ಹಳ್ಳಿ ತೋಟ ಅಂತ. ಹಳ್ಳಿ ತೋಟ ಇಲ್ಲೇ ಲೆಫ್ಟಲ್ಲಿದೆ. ಇವಾಗ ಇದರಲ್ಲಿ ಒಂದು ಆರ್ಡರ್ನ ಪಿಕಪ್ ಮಾಡ್ಕೋಬೇಕಾಗಿದೆ. ಪಿಕಪ್ ಮಾಡಿಕೊಳ್ಳುವ ಸಮಯ ಬಂದಾಗಿದೆ. ಸೊ ಬನ್ನಿ, ಹೋಗಿ ಪಿಕಪ್ ಮಾಡ್ಕೊ ಬರೋಣ. ಮಗ ಪೋಟಾರ ಆರ್ಡ್ರ ಇಲ್ಲ ಸಿಂಗ್ಸಂದ್ರಾಗೆ. ಮೊಬೈಲೇ ಆರ್ಡ್ರಾ? ಓಕೆ, ಇವಾಗ ಆರ್ಡ್ರನ್ನ ಪಿಕ್ ಮಾಡೋಕೆ ಬಂದರೆ ಮೊಬೈಲ್ ಕೊಟ್ಟವ್ರೆ ಆರ್ಡ್ರಿಗೆ.
ಆ್ಯಕ್ಚುಲಿ ಇವತ್ತೇನೆಂದರೆ ಇವತ್ತು ನನ್ನ ಅರ್ನಿಂಗ್ ಬಂದು ಸ್ವಲ್ಪ ಕಮ್ಮಿನೇ ಇರುತ್ತೆ. ಯಾಕಂದರೆ ನಾನು ಯಾವುದ್ರಲ್ಲೂ ಪ್ರೈಮ್ ಪಾರ್ಟ್ನರ್ ಆಗಿಲ್ಲ, ಪ್ರೈಮ್ ಪ್ಲೇಸು ಆಗಿಲ್ಲ. ಅದರಿಂದ ಚೆನ್ನಾಗಿರೋ ಆರ್ಡ್ರುಗಳ್ನ ಚೆನ್ನಾಗಿ ದೊಡ್ಡ ದೊಡ್ಡ ಆರ್ಡ್ರು 500-400 ರೂಪಾಯಿ ಆರ್ಡ್ರುಗಳ್ನೆಲ್ಲ ಪ್ರೈಮ್ ಪ್ಲಸ್ಸವರು ಪ್ರೈಮ್ ಪಾರ್ಟ್ನರ್ಗಳು ತೊಗೊಂಡೋಗ್ತಾರೆ. ಅವರೆಲ್ಲ ಬೇಡ ಅಂತ ಬಿಟ್ಟಿರೋ ಆರ್ಡ್ರು ಮಾತ್ರ ನನಗೆ ಸಿಗೋದು ಇವತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಇವತ್ತೊಂದು ದಿವಸ ಹಿಂಗೆ ಮಾಡಲೇಬೇಕು. ಇವತ್ತೊಂದು ದಿವಸ 2ರಲ್ಲೂ 4-5 ಆರ್ಡ್ರು ಹೊಡೆದು ಪ್ರೈಮ್ ಪಾರ್ಟ್ನರ್ ಇಲ್ಲ ಪ್ರೈಮ್ ಪ್ಲಸ್ ಆಗಿ ನಾಳೆಯಿಂದ ಒರಿಜಿನಲ್ ಅರ್ನಿಂಗ್ ಶುರು ಆಗುತ್ತೆ. ಇವತ್ತು ಆಗುತ್ತೆ. ಇದೇ ಥರ ಮಾಡಿದ್ರೂ ಆಲ್ಮೋಸ್ಟ್ ಅಲ್ಲಿ 1,500 ಗಂಟೆ ಮಾಡ್ಬೋದು. ಬಟ್ ಒರಿಜಿನಲ್ ಅರ್ನಿಂಗ್ಸ್ ಬಂದು ನಾಳೆಯಿಂದನೇ ಗೊತ್ತಾಗೋದು ಆಗುತ್ತಾ ಇಲ್ವಾ ಅಂತ. ಇಲ್ಲೇ ಎಲ್ಲ ಇರಬೇಕು, ಹಳ್ಳಿ ತೋಟ ಎಲ್ಲಪ್ಪ, ಹಳ್ಳಿ ತೋಟ. ಡ್ರಾಪ್ ಮಾಡೋ ಸಮಯ ಓಕೆ, ಥ್ಯಾಂಕ್ ಯು ಬಾಸ್. 238 ರೂಪೀಸ್ ಕಲೆಕ್ಟ್ ಮಾಡಾಯಿತು. ಆರ್ಡ್ರು ಕಂಪ್ಲೀಟ್ ಆಯಿತು. ಮತ್ತು ತಿರ್ಗಾ ಇನ್ನೊಂದು ಆರ್ಡ್ರ್ ಬಿತ್ತು. 3ನೇ ಆರ್ಡ್ರು ಪಿಕಪ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಅಪಾರ್ಟ್ಮೆಂಟ್ ಆಗದೆ ಹೋಗಿದ್ರೆ ಸಾಕಪ್ಪ ಈ ಆರ್ಡ್ರು. ಅಪಾರ್ಟ್ಮೆಂಟ್ ಆದ್ರೇ ಬೇಜಾರು ಹೋಗೋದಕ್ಕೆ. ಅಪಾರ್ಟ್ಮೆಂಟ್ ಅಲ್ಲ ಅನಿಸುತ್ತೆ, ಇಲ್ಲೇ ಎಲ್ಲ ಇದೆ. ಯಾವುದು ಇದೆನಾ? ಓಕೆ ಬಸ್, ಪಾರ್ಸಲ್ ಇಸ್ಕೊಂಡಾಯಿತು. ಪಾರ್ಸಲ್ ಇಸ್ಕೊಂಡಾಯಿತು. ಆರ್ಡ್ರನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಾಯಿತು. ಎಲ್ಲಿಗೆ ಹಾಕಿದ್ದಾರೆ? ಕಸ್ತೂರಿ ನಗರ್ ಹಾಕಿದ್ದಾರೆ ಗುರು. ಎಲ್ಲಿ ಅಪ್ಪ? KR-ಪುರಂ ಹತ್ರ. ಓಕೆ, ಹೋಗೋಣ ಬನ್ನಿ. ಐಟಮ್ನ ಎತ್ತಿ ಬ್ಯಾಗಲ್ಲಿ ಹಾಕೊಳ್ಳೋಣ. ಈಗ ಸದ್ಯಕ್ಕೆ ಒಂದು ಆರ್ಡ್ರ್ ಇದೆ, ಅದನ್ನು ಪಿಕ್ ಮಾಡೋಕ್ಕೆ ಹೋಗೋಣ ಇವಾಗ. ಥರ ನೋಡೋಣ. HSR ರೇಟಿಗೆ ಡ್ರಾಪ್ ಇರೋದು. ಸೊ ನೋಡೋಣ ಬನ್ನಿ. ರೋಡ್ಗಳೆಲ್ಲ ಫುಲ್ ಕನ್ಫ್ಯೂಸ್ ಅಪ್ಪ. ಯಾವ ರೋಡ್ಗೆ ಹೋಗಬೇಕು ಈ ಅಪ್ಪ? ಕಸ ತೊಟ್ಟಿ ಮಾಡ್ದಂಗೆ ಮಾಡ್ಕೊಬಿಟ್ಟವ್ರೆ. 4ನೇ ಆರ್ಡರ್. ಇನ್ನೇನು ಡ್ರಾಪ್ ಲೊಕೇಶನಿಗೆ ಬಂದೆ. ಇದು 4ನೇ ಡ್ರಾಪ್. ಇದು ಈ 4ನೇ ಡ್ರಾಪಲ್ಲಿ ಏನಪ್ಪ ಆಯಿತು ಅಂದರೆ, ಕಸ್ಟಮರು ಪೋರ್ಟರ್ನ ಬುಕ್ ಮಾಡಿ ರ್ಯಾಪಿಡೋದಲ್ಲಿ ಬೈಕ್ ಸಿಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಐಟಮ್ ಕೊಡಬೇಕು ಅಂತ ಫೋನ್ ಕೈಗೆ ಕೊಟ್ಟು, ಫೋನ್ ಕೊಟ್ಟಾದ್ಮೇಲೆ ಬ್ರೋ ಆನ್ ದ ವೇ ನನ್ನ ಡ್ರಾಪ್ ಹಾಕ್ಬಿಡಿ ಬ್ರೋ ಅಂತ ಮಾತಾಡಿಕೊಂಡು ಕಸ್ಟಮರು ಕೂಡ ಹಿಂದ್ಗಡೆ ಕೂತ್ಕೊಬಿಟ್ಟಿದ್ದಾರೆ ಇವರು. ಓಕೆ ಬ್ರೋ, ಓಕೆ ಟೀಕೆ ಬ್ರೋ. ಪೇಮೆಂಟ್ ಆನ್ಲೈನ್ ಮಾಡೋನಂತ ಅಣ್ಣ ಹೋಯ್ತಾವನೆ. ಹೋಗ್ಲಿ ಬಿಡಪ್ಪ. ₹110 ಆನ್ಲೈನ್ ಪೇಮೆಂಟ್ ಆಗಿದೆ. 3ನೇ ಆರ್ಡರ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಗುರು. ಗಾಡಿ ಹೋಗುತ್ತಾ ಇಲ್ವಾ? ಅಯ್ಯೋ ಹೋಗುತ್ತೆ. ಇದು ಯಾಕೆ ಇಷ್ಟೊಂದು ತಲೆ ಕಡಿಸ್ಕೊತಾನೆ? ಕಷ್ಟ ಆರಾಮಾಗಿ ಹೋಗೋದು. ಆಫ್ ರೋಡಿಂಗ್ ಆ್ಯಕ್ಟಿವಾ ಇದು. ಫಸ್ಟ್ ಫ್ಲೋರ್.
ಟಿ ಪಿ ಬೇರೆ ಐತೆ ಇದರದು. ರಿಸೆಪ್ಷನ್ ಇಲ್ವಾ? ಹಾಂ, ಒ ಟಿ ಪಿ ಇದೆ. ಒಂದು ನಿಮಿಷ. 682 634. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇಲ್ಲ, ಅದು ರಾಂಗ್ ಆಗಿದೆ. ಹಾಂ, ರೀಸೆಂಡ್ ಮಾಡಲಾ? ಸೆವೆನ್ 550 853. आप ब्लॉगिंग करते हो? हाँ, कौन सा? राइडर 73 आज ही शुरू किया हूँ. आज ही शुरू किए? नहीं, अभी एक चैलेंज लिया था पोर्टर का. हाँ, इसी का ₹1 ಪಾರ್ಟ್ಸ್ ಎಲ್ಲ ಇರೋದು ಪಿಕಪ್ಪು. ಪಾರ್ಟ್ಸು ₹271 ಪಿಕಪ್ಗೆ ಇಷ್ಟು ದೂರ ಎಲ್ಲ ಹೋಗಬೇಕು. ನನ್ನ ಮಕ್ಕಳು ಗಾಡಿನೂ ಒಳಗಡೆ ಬಿಡೋಲ್ಲ, ತಗೊಬಂದು ಕೊಡೋಲ್ಲ. ಬರೀ ಹಿಂಸೆ ಗುರು ಇವ್ರ ಹತ್ರ. ಈ ಥರದ ಆರ್ಡ್ರುಗಳೇ ಎತ್ಕೊಬಾರ್ದು ಅನ್ಕೋತೀನಿ. ಆದರೂ ಬರ್ತವೆ, ಏನು ಮಾಡೋದು. ಬರೀ ಆನ್ಲೈನ್ ಪೇಮೆಂಟೇ ಬರ್ತೈತೆ ಗುರು ಬೆಳಗ್ಗೆ ಅಂತ. ಆಫ್ಲೈನ್ ಪೇಮೆಂಟೇ ಇಲ್ಲ ಒಂದೂ. ಅಣ್ಣ, ಪಾರ್ಟ್ಸ್ ಅದು ಎಲ್ಲೈತೆ? ಪಾರ್ಟ್ಸ್ ಹತ್ರ ಇವಾಗ ಬಂದಾಯಿತು. ಐಟಮ್ಗೆ ಈಸ್ಕೊಂಡೇ ಬಿಡೋದು. ಭಯ್ಯ ಪೋರ್ಟರ್. ಹಾಂ, ಪೋರ್ಟರ್ ಯಾರು ಬುಕ್ ಮಾಡಿರೋದು? ಬೈ 6 ಅಂತ. ಸರ್ ಪೋರ್ಟರ್ ಬಂದಿದೆ. ಯಾರೋ ನಿವೇದ. ಫೋನ್ ಮಾಡಲಾ? ಏನು ಲೌಡ ನಮ್ಮನೇನು ರಿಸರ್ವ್ ಬ್ಯಾಂಕು ಇವ್ರದ್ದು, ಟೊಯೋಟಾ ಅವ್ರದ್ದು. ರೆಕಾರ್ಡ್ ಮಾಡಿಬಿಡಿ ಶಾರ್ ಅಂತೆ. ಏನು ಚಿನ್ನ ಸಪ್ಲೈ ಮಾಡ್ತಾರ ಅವರು. ತುಣ್ಣೆ ಪಾರ್ಟ್ಸ್ಗಳನ್ನ ತಗೊಬಂದು ಆಚೆ ಕೊಟ್ಟರೆ ಎತ್ಕೊಂಡು ಹೋಯ್ತೀವಪ್ಪ. ಕೊಡಿ, ಅವ್ರ ಹತ್ರನೇ ಎಕ್ಸ್ಟ್ರಾ ಮಾತಾಡ್ಕೊಳ್ತೀನಿ. ಅವ್ರದ್ದೇ ಅಲ್ಲ ಇದು, ನಿಮ್ಮದ ಪೇಮೆಂಟ್ ಅವ್ರದಾ? ಹಲೋ, ಟೂ ವೀಲರ್ ಹಾಕಿದ್ದಾರೆ, ಕಮ್ಮಿ ದೂರ ಅಂತೂ ಅಲ್ಲ. 19 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ ಬನ್ನಿ. ಇದನ್ನೇ ಡ್ರಾಪ್ನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಗುರು, ಈ ಐಟಮ್ನ ಎತ್ಕೊಬರೋಷ್ಟರಲ್ಲಿ ಸಾಕಾಗೋಯ್ತು. ಲೆಫ್ಟು ರೈಟು ಎರಡು ಕಡೆನೂ ಉದ್ದ ಐತೆ. ಲೆಫ್ಟಿಗೆ ಸ್ಕೂಟ್ರ್ ಓಡಿಸ್ದಂಗೆ ಓಡಿಸೋಕ್ಕಲ್ಲ ಗುರು, ಕಾರ್ ಓಡಿಸ್ದಂಗೆ ಓಡಿಸ್ಕೊಬಂದಿದ್ದೀನಿ ಈ ಐಟಮ್ನ ಎತ್ಕೊಂಡು. ಇವಾಗ ನಾನೆಲ್ಲ ಮೋಸ್ಟ್ಲಿ ಮುಂದ್ಗಡೆ ಉದ್ದುದ್ದಕ್ಕಾಗುತ್ತೆ, ಆರಾಮಾಗಿ ಇಟ್ಕೋಬೋದು ಅಂತ ಅಂದ್ಕೊಂಡು ಇಸ್ಕೊಂಡಿದ್ದನ್ನು. ಉದ್ದುದ್ದಕ್ಕಾಗಿಲ್ಲ, ಸೊ ಅಡ್ಡ ಇಟ್ಕೊಂಡಿದ್ದೀನಿ. ಬಟ್ ಆರಾಮಾಗಿ ಇಟ್ಕೊಂಡು ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಟ್ರಾಫಿಕ್ ಏರಿಯಾದಲ್ಲಿ ಲೆಫ್ಟು ರೈಟು ಎಳೆಯೋಕ್ಕೆ ಬಲೆ ಹಿಂಸೆ. ಸುಮ್ಮನೆ ಅದಕ್ಕೆ ಈ ಕಾರಿಂದನೇ ಹೋಗ್ತಾಯಿದ್ದೀನಿ. ಕಾರು ಅಷ್ಟೇ ಆಗಲೇ ಇದೆ, ಈ ಐಟಮು ಅಷ್ಟೇ ಆಗಲೇ ಇದೆ. ಅಷ್ಟು ದೂರ ಹೋಗ್ಬಿಟ್ಟು ಮೇಂಟೈನ್ ಮಾಡ್ಕೊಂಡು ಫಸ್ಟು ಕೊಟ್ಬಿಡ್ತೀನಿ ಗುರು. ನೆಕ್ಸ್ಟ್ ಟೈಮು ಈ ಥರ ಆರ್ಡ್ರುಗಳು ದೇವ್ರಾಣೆಗೂ ಎತ್ಕೊಳ್ಳಲ್ಲ. ಎತ್ಕೊಂಡ್ರೆ ನಮ್ಮ ಚಾಲೆಂಜನ್ನು ಲೌಡಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು. ಐಟಮ್ ತಗೊಂಡು ಡ್ರಾಪ್ ಲೊಕೇಶನ್ಗೆ ಬಂದೈತು. ಮಾಡ್ಕೊಂಡಿದ್ದೀನಿ. ಅಯ್ಯೋ ಏನು ಗುರು, ಇದು ಇಷ್ಟು ದೂರ ಹೋಗ್ಬೇಕು ಇವಾಗ. ಇದಕ್ಕೆ 5.4 ಕಿಲೋಮೀಟ್ರ್ ಐತಲ್ಲ ಗುರು ಪಿಕಪ್ಪು. ಯಾವ ಸೈಡಿಂದ ಹೋದ್ರೂ ಇಲ್ಲಿಂದ ಫ್ರಂಟು ಬನ್ನಿ ಹೋಲ್ ಏನು ಮಾಡೋಕ್ಕಾಗಲ್ಲ. 5.4 ಕಿಲೋಮೀಟ್ರ್ ಪಿಕಪ್ಪು ಹೋಗ್ತಾಯಿದ್ದೀನಿ ನೋಡೋಣ.
ಗುರು 6th 7th ಮೇನ್ ಅಲ್ಲೇ ಐತೆ. ಬೋರ್ಡೇ ನೋಡಿಲ್ಲ ಗುರು ನಾನು. ಛೇ, ಪಿಕ್ ಮಾಡ್ಕೊಳ್ಳೋಣ ಬನ್ನಪ್ಪ. 6th 7th 6th ಮೇನು. ಓಕೆ, 6th ಮೇನ್. ಫೋಟೋ ಪೇಮೆಂಟ್ ಅವ್ರದ್ದೇನಾ? ಪೇಮೆಂಟ್ ಅವರೇ ಮಾಡ್ತಾರೆ. ಓಕೆ, 188. ಅದು 5th ಮೇನ್ ಅಂತ ಹಾಕಿದಿರಲ್ಲ, ನಾನು ಅದಕ್ಕೆ ಅಲ್ಲೇ ಇದ್ದೆ. ಓಕೆ ಓಕೆ ಓಕೆ, ಇದು ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಕರೆಕ್ಟಾಗಿ ಇದು ಮಾಡಿಲ್ಲ, ಉಲ್ಟಾ ಪಲ್ಟಾ ಕೊಟ್ಬಿಟ್ಟಿದ್ದಾರೆ ಒಳಗಡೆ. ನಾನು 6th ಮೇನ್ ಅಂದ್ಕೊಂಡು ಆ ಸೈಡ್ ಹೋಗ್ತಾ ಇದ್ದೀನಿ. ಆಯಿತಾ? ಹಾಂ ಹೌದು. ಫ್ಲ್ಯಾಟ್ ನಂಬರ್ 302. ಫ್ಲ್ಯಾಟ್ ನಂಬರ್ 302ನಾ? ಅಲ್ಲ, ಎರಡೆರಡು ನಂಬರ್ ಹಾಕಿದ್ದೀರಾ. 394 ಅಂತ ಹಾಕಿದ್ದೀರಾ, 302 ಅಂತ ಹಾಕಿದ್ದೀರಾ. ಅದು ಫ್ಲ್ಯಾಟ್, ಅದು ಒಂದು ಬಿಲ್ಡಿಂಗ್ ನಂಬರ್. ಓಕೆ ಓಕೆ, ಅಪಾರ್ಟ್ಮೆಂಟ್ ನಂಬರ್ 302. ಹಾಂ ಓಕೆ, 302 ಫ್ಲ್ಯಾಟ್ ನಂಬರು. ಓಕೆ ಓಕೆ, ಕೊಡಿ. ಇಷ್ಟೇನಾ? ಓಕೆ. ಓಕೆ ಬಸ್. ಹಾಂ, ಸಿಕ್ತು. ಕರೆಕ್ಟಾಗಿದೆಯಲ್ಲ ಲೊಕೇಶನ್ನು? ಗೊತ್ತಿಲ್ಲ. ರಾಯಲ್ ನೆಸ್ಟ್ ಇಲ್ಲ, ನಾನೇ ಹಾಕೋಬಿಡ್ತೀನಿ. ರಾಯಲ್ ನೆಸ್ಟ್ ವಿಜಯ ಬ್ಯಾಂಕ್ ಲೇಔಟ್ ಇದೇನಾ? ಓಕೆ, ಎಕ್ಸಾಕ್ಟಾಗಿ ಬಂತು ಬಿಡಿ. ಅದೇ ಸೇಮೇ ನೀವು ಹಾಕಿರೋದೆ. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಓಕೆ ಓಕೆ, ಥ್ಯಾಂಕ್ ಯು. ಐಟಮ್ನ ಪಿಕಪ್ ಗುರು. ಅವಾಗಿಂದ ವೆಯ್ಟ್ ಮಾಡಿ 188 ರೂಪಾಯಿ ಆರ್ಡ್ರು. ಅದು ಎಷ್ಟು? 5.6 ಕಿಲೋಮೀಟ್ರ್ ಪಿಕಪ್ಪು, 14 ಕಿಲೋಮೀಟ್ರ್ ಡ್ರಾಪು ಗುರು. 14, 15, 16, 17, 18, 19 ಕಿಲೋಮೀಟ್ರ್ ಆಯಿತು ಟೋಟಲು. 19 ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಇವರು? 188 ರೂಪಾಯಿ ಗುರು. ಈ ಕಡೆ ಅರಳೂರು ಕಡೆ ಬಂದರೆ ಒಂದೊಂದು ಮನೆಗೆ ಹೋಗ್ಬೇಕಂದ್ರೆ ಬೆಳೆಸ್ಕೊಂಬರ್ಬೇಕು. ಅದೇ ಪ್ರಾಬ್ಲಮ್ ಗುರು. ಏನು ಪೋಟ್ರೋ. ಇದುವೇ ಕೊಡಪ್ಪ ಎಷ್ಟು. ₹152 ಆರ್ಡ್ರ್ ಬೇರೆ ಬಿದ್ದೈತೆ. ಪಿಕಪ್ ಎಲ್ಲಿ ಅಂತ ನೋಡೋಣ. ಪಿಕಪ್ ಏನು ಓಕೆ, 1.5 ಕಿಲೋಮೀಟ್ರ್ ಇದೆ. ಆದರೆ ಡ್ರಾಪು ಓಕೆ ಇಲ್ಲ. ಯಾವ ಏರಿಯಾಗೆ ಹೋಗ್ಬಾರ್ದು ಅಂದ್ಕೊಂಡು ಅಲ್ಲಿಂದ ಬಂದು ಮತ್ತೆ ತಿರ್ಗಿ ತೆಗೆದು ಅದೇ ಏರಿಯಾಗೆ ಎಸಿತವ್ರೆ ಇವರು. ಏನು ಹೇಳೋಣ ಗುರು. ಹೋಗಪ್ಪ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಆಯಿತು, ಹೋಗಿ ಪಿಕಪ್ಪರ ಮಾಡ್ಕೊಳ್ಳೋಣ. ಐಟಮ್ನ ಈಸ್ಕೊಂಡಿದ್ದೀನಿ ಗುರು. ಏನು ಭಾರ ಐತೆ ಗುರು, ಇದು ಸಿಕ್ಕಾಪಟ್ಟೆ ಭಾರ ಐತೆ. ಕೂತ್ಕೊಳ್ಳಲ್ಲ ಗುರು. ಒಳ್ಳೆ ಹೋಯ್ತೈತಿ. ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಇದೇನೋ ಡೆಕೋರೇಷನ್ ಮಾಡೋದು ಅನ್ಸುತ್ತೆ. ಸ್ಟಾರ್ಟ್ ಮಾಡ್ತೀನಿ ಆರ್ಡ್ರ್. ಎಲ್ಲ ಐತಪ್ಪ. ಅಂದ್ಕೊಂಡೆ ಗುರು. ಈಗ ತಾನೇ ಇಲ್ಲಿಂದ ಬಂದೆ. ಆರ್ಡ್ರ್ ಬೀಳ್ತಲ್ಲ ಅಂದ್ಬಿಟ್ಟು ಇಲ್ಲಿಂದ ಹಿಂಗೆ ಬಂದು ಎಲ್ಲಿಗೆ ಬಂದರೆ ಮತ್ತೆ ತಿರ್ಗಿ ಅಮ್ಮ ಅಲ್ಲಿಗೆ ಕಳಿಸ್ತಾಯಿದ್ದು. ₹50, ₹66 ಕೊಡೋಕೆ ಸಾಯ್ತಾರೆ ಇಲ್ಲಿ. ಧನಲಕ್ಷ್ಮಿ ಶಿವಲಿ ಕರಿ. ಇದೆ ಡ್ರಾಪ್ ಲೊಕೇಶನ್. भैया पोटर और कितना हुआ? 152. ಅಣ್ಣ ಏನೋ ಫುಲ್ ಜೋಶಲ್ಲಿ ಬರೀತಾವ ನೋಡಪ್ಪ.
ಈ ಕಡೆ ಬಂದರೆ ದರಿಯೋದು ನನ್ನ ಮಗನ ನೆಟ್ವರ್ಕೇ ಸಿಗಲ್ಲ. ಚೇಂಜ್ ಇಲ್ಲ 2 ರೂಪೀಸು. ಓಕೆ ಬಿಡಿ. ₹2 ನಾನೇ ದಾನ ಮಾಡಿಬಿಟ್ಟೆ ಗುರು. ಇವಾಗ ದಾನ ಶೂರ ಕರ್ಣ. 3 ಗಂಟೆಗಿದ್ದು ಊಟ ಬೇರೆ ಮಾಡಿರಲಿಲ್ಲ, ಅದಕ್ಕೆ ಊಟ ಮಾಡಿಕೊಂಡೆ. ಬಿರಿಯಾನಿ ತೊಗೊಂಡಿದ್ದೆ. ಬಿರಿಯಾನಿ ಸುಮಾರಾಗಿ ಓಕೆ ಆಗಿತ್ತು. ಅದಾದಮೇಲೆ ಮಳೆ ಬೇರೆ ಬರೋ ಥರ ಇತ್ತು. ಸೊ ಅದಕ್ಕೆ ನಿಧಾನಕ್ಕೆ ತಿನ್ಕೊಂಡು ಕೂತಿದ್ದೆ. ಅಷ್ಟಲ್ಲಿ ನೋಡ್ದಂಗೆ ಮಳೆನೇ ಬಂದ್ಬಿಡ್ತು ಗುರು. ಮಳೆ ಬರೋ ಜೋರು ನೋಡಿ ಏನು ಗುರು ಇಷ್ಟೊತ್ತಲ್ಲಿ ಈ ರೇಂಜಿಗೆ ಮಳೆ ಬರ್ತೈತೆ, ಇವಾಗ ಚಾಲೆಂಜ್ದು ಒರೆಸ್ಕೊಂಡೋಯ್ತು ಅಂತ ಅಂದ್ಕೊಂಡೆ. ಆದ್ರೂ ನಿಲ್ಲಿಲ್ಲ, ಸಿಕ್ಕಾಪಟ್ಟೆ ಜೋರಾಗೆ ಬಂತು. ಆಲ್ಮೋಸ್ಟ್ ಅಲ್ಲಿ 1.5 ಅವರ್ ಗಂಟ ಹೋಯ್ತಾನೇ ಇತ್ತು ಮಳೆ. ನಾನು ನಿಂತ್ಕೊಳ್ತೀನಿ ನೋಡಿದ್ರೆ ನಿಂತ್ಕೊಳ್ಳೇ ಇಲ್ಲ, ಹೋಯ್ತಾನೆ ಇತ್ತು. ಸೊ ಅದು ಟ್ರೈನ್ ಜಾಕೆಟ್ ಹಾಕೊಂಡು ಗೋಪ್ರೋ ಹೊಡೆಕೊಂಡು ಹೋದೆ. ಹಂಗೆ ಆರ್ಡ್ರನ್ನ ಮಾಡೋಣ ಅಂತ ಒಂದು ಆರ್ಡ್ರನ್ನ ಮಾಡ್ಕೊ ಬಂದೆ ಹೋಗಿ. ಗುರು ಇಷ್ಟೊತ್ತು ಗಂಟ ಜಿಗಣಿಲಿ ಕೂತಿದ್ದೀನಿ ಗುರು. ಇಷ್ಟೊತ್ತು ಗಂಟೆ ಜಿಗಣಿಲಿ ಕೂತಿದ್ದೀನಿ, ಒಂದೇ ಒಂದು ಆರ್ಡ್ರೇ ಇಲ್ಲ ಗುರು ಜಿಗಣಿಲಿ. ಅಲ್ಲಿ ನಂತರನೇ ಇನ್ನೊಂದು 3 ಜನ ಕೂತಿದ್ರು. ಬ್ರೋ 1.5 ಅವರ್ ಆಯಿತು ಬ್ರೋ, ಒಂದೇ ಒಂದು ₹50 ಆರ್ಡ್ರ್ ಶೋ ಆಯಿತು ಅಷ್ಟೇ. ಆದಮೇಲೆ ಶೋನೇ ಆಗಿಲ್ಲ ಅಂತ ಅಂದ್ಬಿಟ್ಟು ಅವನು ಬೇಜಾರಾಗಿ ಹೊಂಟದ. ನನ್ನ ಪಕ್ಕ ಇನ್ನೊಬ್ಬ ಕೂತಿದ್ದ, ಅವನು ಬೇಜಾರಾಗಿ ಹೊಂಟದ. ಅದಾದಮೇಲೆ ಇನ್ನೊಬ್ಬ ನನ್ನ ಜೊತೆ ಮಾತಾಡ್ಕೊಂಡು ಕೂತಿದ್ದ. ಅವ್ನು ಪುಣ್ಯಾತ್ಮ ಏನು ಬ್ರೋ ಲಾಗ್ ಮಾಡ್ತೀರ ಅಂತ ಕೇಳಿ ಸರ್ಚ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ಬಿಡೋನೆ. ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ್ರೆ ಫಸ್ಟ್ ಅವ್ನಿಗೆ ಹೋಗುತ್ತೆ. ಅದೇ ಥರ ಒಂದು 1000 ಜನ ಕೇಳಿಬಿಟ್ರೆ 1000 ಜನಕ್ಕೆ ಹೇಳ್ಬಿಟ್ಟು 1000 ಸಬ್ಸ್ಕ್ರೈಬರ್ ಮಾಡಿಸೇ ಬಿಡೋದೆ. ಆರ್ಡ್ರ್ ಇಲ್ಲ ಗುರು ಜಿಗಣಿಲಿ. ಅದಕ್ಕೆ ಬನ್ನಾರ್ಘಟ್ಟ ರೋಡ್ ಕಡೆ ಹೋಗ್ತಾಯಿದ್ದೀನಿ. ಈ ಕಡೆ ಹೋದರೆ ಇನ್ನು ಟ್ರಾಫಿಕ್ಕು. ಸೊ ಬನ್ನಾರ್ಘಟ್ಟ ಕಡೆ ಹೋದರೆ ಆರ್ಡ್ರ್ ಬಿಡಲಿಲ್ಲ ಅಂದರೆ ಮನೆ ಕಡೆ ಏನಾರು ಹೋಗ್ತೀನಿ ಅತ್ತಾಗ ಇನ್ನೇನು ಮಾಡೋದು. 1:300 ಆಗೈತೆ. ನೋಡೋಣ, ಇನ್ನೂ ಟೈಮ್ ಐತೆ. ಇನ್ನೂ 6 ಗಂಟೆನೂ ಆಗಿಲ್ಲ. 10 ಗಂಟೆ ಮಾಡ್ತೀನಿ ಅಂತ ಚಾಲೆಂಜ್ ತೊಗೊಂಡಿರೋದು. 10 ಗಂಟೆ ಮಾಡೋಣ, ಎಷ್ಟಾಗುತ್ತೆ ನೋಡೋಣ. ಇನ್ನು ಗುರು ₹660 ಆರ್ಡ್ರು ಗುರು ಇವಾಗ ಬಿದ್ದಿರೋದು ನನಗೆ. ₹1 ಅಲ್ಲ, ₹2 ಅಲ್ಲ, ₹660 ಆರ್ಡ್ರು ಬಿದ್ದಿರೋದು ಇವಾಗ ನನಗೆ. ಫಸ್ಟ್ನೇ ಆರ್ಡ್ರ್ ಇವತ್ತೊಂದು ₹660 ಸಿಗಲ್ಲ ಅಂದ್ಕೊಂಡಿದ್ದೆ, ಬಟ್ ಆದರೂ ಸಿಕ್ಬಿಡ್ತು. सर पोर्टर से। हाँ पोर्टर कहाँ पर है आप? सर इंडिया ज्वेलर्स फैशन करके लिखा है। वेयर हाउस के सामने है ना? हाँ ब्लॉक 3 करके लिखा है। हाँ 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 इधर ही रुको। ओके मैम बा। ओके ओके मैम। ಗುರು ₹660 ಆರ್ಡ್ರು. ಡ್ರಾಪ್ ಬಂದು ವರ್ತೂರು ವೈಟ್ಫೀಲ್ಡ್ ಹತ್ರ ಪಿಕಪ್ ಮಾಡ್ಕೊಂಡಿದ್ದೀನಿ ಐಟಮ್ನ. ಚಿಕ್ಕ ಬಾಕ್ಸು ಅಷ್ಟೇ, ಡಿಕ್ಕಿಲಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. 40 ಕಿಲೋಮೀಟ್ರ್ ಐತೆ ಗುರು. 1 ಅವರ್ 29 ನಿಮಿಷ ತೋರಿಸ್ತೈತೆ. ಸಿಟಿ ಒಳಗಡೆ ಇರೋ 1 ಅವರ್ 50 ನಿಮಿಷ. ಯಾವನೈತೆ ಸಿಟಿ ಒಳಗಡೆ? ಸಿಟಿ ಸವಾಸನೆ ಬೇಡ, ಆರಾಮಾಗಿ ಬೊಮ್ಮಸಂದ್ರ ಚಂದಾಪುರ ಲೇಕ್ ಹೋಗಿ ಅಲ್ಲಿಂದ ಗುಂಜೂರು ಸರ್ಜಾಪುರ ರೋಡ್ ಹೋಗಿ ಹೊಂಟೋಗ್ಬಿಡ್ತೀನಿ ಗುರು. ಗುರು ಆನ್ ದ ವೇ ಹೋಗ್ಬೇಕಾರೆ ವೈಟ್ ಫೀಲ್ಡಲ್ಲಿ ಏನು ಟ್ರಾಫಿಕ್ ಗೊತ್ತಾ? ಯಪ್ಪ 5:30 ಬಿಟ್ಟವನು 7:30 ಆಯ್ತಾ ಗೊತ್ತೈತೆ. ಇದನ್ನು ಕೊಡೋಷ್ಟಲ್ಲಿ 7:15 7:45 ಆಗೋಗುತ್ತೆ ಅನ್ಸುತ್ತೆ. ಇನ್ನು ಹೋಗೋ ಅಷ್ಟಲ್ಲಿ
ಯಪ್ಪ ಏನು ಟ್ರಾಫಿಕ್ ಗುರು, ಸಿಕ್ಕಾಪಟ್ಟೆ ಟ್ರಾಫಿಕ್ ವರ್ತೂರು ರೋಡ್ ಅಂತೂ. ಬೇಜಾರು ಆಗ್ಬಿಡುತ್ತೆ ವರ್ತೂರು ರೋಡ್ಗೆ ಬರಲೇಬೇಡ್ರಿ ಯಾರು ನೈಟ್ ಟೈಮಲ್ಲಿ. ओके चेक कर लीजिए, आपको डाउट है तो. Now it's recording. I will record this. I have taken this item from you. After that I will go to delivery location, right? I will take one more recording from that only, and I will make two recording into one, and I will put into YouTube. From morning to night whatever I do, I will make it in one video and I upload it. My YouTube channel name. Huh? Raining, right? Waterproofing casing is there. Waterproof casing is there, just like plastic cover. Okay. Hello. ಏನಮ್ಮ ನಾನಿವಾಗ ಇನ್ನು ಬರೋದು 10 ಗಂಟೆ 10:30 ಆಯಿತು ನಾನು ಬರೋದು. ಏನಾರ ಮಾಡು. ಅನ್ನ ಅಯ್ಯ ನನಗೆ ಇಲ್ಲಿ ತಿನ್ನೋಕ್ಕೆಲ್ಲ ಟೈಮ್ ಇಲ್ಲ, ಅಲ್ಲೇ ಬರ್ತೀನಿ. ಅಲ್ಲೇ ಬರ್ತೀನಿ ಮಾಡಮ್ಮ. Yeah. Thank you. ನೆನ್ನೆದು ಟೋಟಲ್ ಅರ್ನಿಂಗ್ ಬಂದು 1647 ಒಂದು ಐ ಡಿಲಾಗಿರೋದು, ಮತ್ತು ಇನ್ನೊಂದು ಐ ಡಿಲಿ 515 ರೂಪಾಯಿ ಇನ್ನೊಂದು ಐ ಡಿಲಾಗಿದೆ. ಟೋಟಲ್ಲು 2000 ಮೇಲಾಗಿದೆ ನೆನ್ನೆ.